ಇನ್ನು ಭಾರತೀಯ ಮೂಲದ ಅಮೆರಿಕದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದಿದೆ ದೊಡ್ಡ ಸಂತಸದ ವಿಷಯವಾಗಿತ್ತು. ಬಾಹ್ಯಾಕಾಶದಲ್ಲಿದ್ದಾಗ ಭೂಮಿ ಹೇಗೆ ಕಾಣಿಸುತ್ತೆ, ಭಾರತ ಹೇಗಿತ್ತು, ಬನ್ನಿ ನೋಡೋಣ. Looks like we're getting our next crew member here, Steve Williams. There we have it, some waves, some thumbs up and some smiles. ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ? ಹಿಮಾಲಯ, ಮುಂಬೈ, ಗುಜರಾತ್ ಕಂಡಿದ್ದ ಹೇಗೆ? ಅಮೆರಿಕದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬಾಹ್ಯಾಕಾಶದಿಂದ ಹಿಂದಿರುಗಿದ ನಂತರ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದ್ರು. ಬಾಹ್ಯಾಕಾಶದಲ್ಲಿ ತಾವು ಅನುಭವಿಸಿದ ಕ್ಷಣಗಳು ಹಾಗೂ ಕೆಲಸ ಮಾಡುತ್ತಿದ್ದ ರೀತಿಯ ಬಗ್ಗೆ ತಮ್ಮೆಲ್ಲ ಅನುಭವವನ್ನ ವಿಶ್ವದ ಜನತೆಯ ಮುಂದೆ ಹೇಳಿಕೊಂಡಿದ್ದಾರೆ. ಈ ವೇಳೆ ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ ಎನ್ನುವ ಪ್ರಶ್ನೆಗೆ ಸಂತೋಷವಾಗಿ ಉತ್ತರಿಸಿದ್ದಾರೆ. ಬಾಹ್ಯಾಕಾಶದಿಂದ ಹಿಮಾಲಯದ ನೋಟ ಅದ್ಭುತವಾಗಿದೆ. ನಾವು ಹಿಮಾಲಯದ ಮೇಲೆ ಹಾದು ಹೋದಾಗಲೆಲ್ಲ ಬುಚ್ ವಿಲ್ಮೋರ್ ಅವುಗಳ ಅದ್ಭುತ ಛಾಯಾಚಿತ್ರ ತೆಗೆದಿದ್ದಾರೆ ಎಂದು ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಭಾರತದಲ್ಲಿ ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪುಟ್ಟ ಪಟ್ಟಣಗಳವರೆಗೆ ರಾತ್ರಿಯಲ್ಲಿ ಅದ್ಭುತವಾಗಿ ಕಾಣುವ ದೀಪಗಳನ್ನು ನೋಡುವುದು ಸುಂದರವಾಗಿತ್ತು ಎಂದಿದ್ದಾರೆ. India is amazing. Every time we went over the Himalayas, and I'll tell you, Butch got some incredible pictures of the Himalayas. It was just amazing. And you can see, like I've described it before, just like this ripple that happened, obviously when the plates collided, and then as it flows down into India, it's many, many colors. I think when you come from the east going into like Gujarat and Mumbai, the fishing fleet that's off the coast there gives you a little bit of a beacon that here we come. And then all throughout India, I think the impression I had was it was just like this network of lights from the bigger cities going down through the smaller cities. Just incredible to look at night as well as. ಇದೇ ವೇಳೆ ತಮ್ಮ ತಂದೆಯ ಊರಾದ ಗುಜರಾತ್ಗೆ ಭೇಟಿ ನೀಡುವುದಾಗಿಯೂ ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ತಂಡವನ್ನ ಜೊತೆಗೆ ಕರೆದುಕೊಂಡು ಹೋಗುವುದಾಗಿಯೂ ಹೇಳಿದ್ದಾರೆ. ಬಾಹ್ಯಾಕಾಶದಿಂದ ಸೇಫ್ ಆಗಿ ಭೂಮಿಗೆ ಬಂದಿರುವ ಸುನೀತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಕೂಡ ಶುಭಾಶಯ ಹೇಳಿದ್ರು. ಭಾರತಕ್ಕೆ ಭೇಟಿ ನೀಡುವಂತೆ ಪತ್ರ ಬರೆದಿದ್ರು. ಅದರಂತೆಯೇ ಸದ್ಯದಲ್ಲೇ ಸುನೀತಾ ಭಾರತಕ್ಕೆ ಬರುವ ಸಾಧ್ಯತೆ ಇದ್ದು ಅದೊಂಥರ ಹಬ್ಬವೇ ಆಗಿರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತೀಯ ಮೂಲದ ಅಮೆರಿಕದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದಿದೆ ದೊಡ್ಡ ಸಂತಸದ ವಿಷಯವಾಗಿತ್ತು. ಬಾಹ್ಯಾಕಾಶದಲ್ಲಿದ್ದಾಗ ಭೂಮಿ ಹೇಗೆ ಕಾಣಿಸುತ್ತೆ, ಭಾರತ ಹೇಗಿತ್ತು, ಬನ್ನಿ ನೋಡೋಣ. Looks like we're getting our next crew member here, Steve Williams. There we have it, some waves, some thumbs up and some smiles. ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ? ಹಿಮಾಲಯ, ಮುಂಬೈ, ಗುಜರಾತ್ ಕಂಡಿದ್ದ ಹೇಗೆ? ಅಮೆರಿಕದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬಾಹ್ಯಾಕಾಶದಿಂದ ಹಿಂದಿರುಗಿದ ನಂತರ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದ್ರು. ಬಾಹ್ಯಾಕಾಶದಲ್ಲಿ ತಾವು ಅನುಭವಿಸಿದ ಕ್ಷಣಗಳು ಹಾಗೂ ಕೆಲಸ ಮಾಡುತ್ತಿದ್ದ ರೀತಿಯ ಬಗ್ಗೆ ತಮ್ಮೆಲ್ಲ ಅನುಭವವನ್ನ ವಿಶ್ವದ ಜನತೆಯ ಮುಂದೆ ಹೇಳಿಕೊಂಡಿದ್ದಾರೆ. ಈ ವೇಳೆ ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ ಎನ್ನುವ ಪ್ರಶ್ನೆಗೆ ಸಂತೋಷವಾಗಿ ಉತ್ತರಿಸಿದ್ದಾರೆ. ಬಾಹ್ಯಾಕಾಶದಿಂದ ಹಿಮಾಲಯದ ನೋಟ ಅದ್ಭುತವಾಗಿದೆ. ನಾವು ಹಿಮಾಲಯದ ಮೇಲೆ ಹಾದು ಹೋದಾಗಲೆಲ್ಲ ಬುಚ್ ವಿಲ್ಮೋರ್ ಅವುಗಳ ಅದ್ಭುತ ಛಾಯಾಚಿತ್ರ ತೆಗೆದಿದ್ದಾರೆ ಎಂದು ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಭಾರತದಲ್ಲಿ ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪುಟ್ಟ ಪಟ್ಟಣಗಳವರೆಗೆ ರಾತ್ರಿಯಲ್ಲಿ ಅದ್ಭುತವಾಗಿ ಕಾಣುವ ದೀಪಗಳನ್ನು ನೋಡುವುದು ಸುಂದರವಾಗಿತ್ತು ಎಂದಿದ್ದಾರೆ. India is amazing. Every time we went over the Himalayas, and I'll tell you, Butch got some incredible pictures of the Himalayas. It was just amazing. And you can see, like I've described it before, just like this ripple that happened, obviously when the plates collided, and then as it flows down into India, it's many, many colors. I think when you come from the east going into like Gujarat and Mumbai, the fishing fleet that's off the coast there gives you a little bit of a beacon that here we come. And then all throughout India, I think the impression I had was it was just like this network of lights from the bigger cities going down through the smaller cities. Just incredible to look at night as well as. ಇದೇ ವೇಳೆ ತಮ್ಮ ತಂದೆಯ ಊರಾದ ಗುಜರಾತ್ಗೆ ಭೇಟಿ ನೀಡುವುದಾಗಿಯೂ ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ತಂಡವನ್ನ ಜೊತೆಗೆ ಕರೆದುಕೊಂಡು ಹೋಗುವುದಾಗಿಯೂ ಹೇಳಿದ್ದಾರೆ.
ಬಾಹ್ಯಾಕಾಶದಿಂದ ಸೇಫ್ ಆಗಿ ಭೂಮಿಗೆ ಬಂದಿರುವ ಸುನೀತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಕೂಡ ಶುಭಾಶಯ ಹೇಳಿದ್ರು. ಭಾರತಕ್ಕೆ ಭೇಟಿ ನೀಡುವಂತೆ ಪತ್ರ ಬರೆದಿದ್ರು. ಅದರಂತೆಯೇ ಸದ್ಯದಲ್ಲೇ ಸುನೀತಾ ಭಾರತಕ್ಕೆ ಬರುವ ಸಾಧ್ಯತೆ ಇದ್ದು ಅದೊಂಥರ ಹಬ್ಬವೇ ಆಗಿರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತೀಯ ಮೂಲದ ಅಮೆರಿಕದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದಿದೆ ದೊಡ್ಡ ಸಂತಸದ ವಿಷಯವಾಗಿತ್ತು. ಬಾಹ್ಯಾಕಾಶದಲ್ಲಿದ್ದಾಗ ಭೂಮಿ ಹೇಗೆ ಕಾಣಿಸುತ್ತೆ, ಭಾರತ ಹೇಗಿತ್ತು, ಬನ್ನಿ ನೋಡೋಣ. Looks like we're getting our next crew member here, Dave Williams. There we have it. Some waves, some thumbs up, and some smiles. ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ? ಹಿಮಾಲಯ, ಮುಂಬೈ, ಗುಜರಾತ್ ಕಂಡಿದ್ದು ಹೇಗೆ? ಅಮೆರಿಕದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಬಾಹ್ಯಾಕಾಶದಿಂದ ಹಿಂದಿರುಗಿದ ನಂತರ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದ್ರು. ಬಾಹ್ಯಾಕಾಶದಲ್ಲಿ ತಾವು ಅನುಭವಿಸಿದ ಕ್ಷಣಗಳು ಹಾಗೂ ಕೆಲಸ ಮಾಡುತ್ತಿದ್ದ ರೀತಿಯ ಬಗ್ಗೆ ತಮ್ಮೆಲ್ಲ ಅನುಭವವನ್ನ ವಿಶ್ವದ ಜನತೆಯ ಮುಂದೆ ಹೇಳಿಕೊಂಡಿದ್ದಾರೆ. ಈ ವೇಳೆ ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣುತ್ತೆ ಎನ್ನುವ ಪ್ರಶ್ನೆಗೆ ಸಂತೋಷವಾಗಿಯೇ ಉತ್ತರಿಸಿದ್ದಾರೆ. ಬಾಹ್ಯಾಕಾಶದಿಂದ ಹಿಮಾಲಯದ ನೋಟ ಅದ್ಭುತವಾಗಿದೆ. ನಾವು ಹಿಮಾಲಯದ ಮೇಲೆ ಹಾದು ಹೋದಾಗಲೆಲ್ಲ ಬುಚ್ ವಿಲ್ಮೋರ್ ಅವುಗಳ ಅದ್ಭುತ ಛಾಯಾಚಿತ್ರ ತೆಗೆದಿದ್ದಾರೆ ಎಂದು ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಭಾರತದಲ್ಲಿ ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪುಟ್ಟ ಪಟ್ಟಣಗಳವರೆಗೆ ರಾತ್ರಿಯಲ್ಲಿ ಅದ್ಭುತವಾಗಿ ಕಾಣುವ ದೀಪಗಳನ್ನು ನೋಡುವುದು ಸುಂದರವಾಗಿತ್ತು ಎಂದಿದ್ದಾರೆ. India is amazing. Every time we went over the Himalayas, and I'll tell you, Butch got some incredible pictures of the Himalayas. Just amazing. And you can see, like I've described it before, just like this ripple that happened, obviously when the plates collided, and then as it flows down into India, it's many, many colors. I think when you come from the east going into like Gujarat and Mumbai, the fishing fleet that's off the coast there gives you a little bit of a beacon that here we come. And then all throughout India, I think the impression I had was it was just like this network of lights from the bigger cities going down through the smaller cities. Just incredible to look at night as well as. ಇದೇ ವೇಳೆ ತಮ್ಮ ತಂದೆಯ ಊರಾದ ಗುಜರಾತ್ಗೆ ಭೇಟಿ ನೀಡುವುದಾಗಿಯೂ ಸುನೀತಾ ವಿಲಿಯಮ್ಸ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ತಂಡವನ್ನ ಜೊತೆಗೆ ಕರೆದುಕೊಂಡು ಹೋಗುವುದಾಗಿಯೂ ಹೇಳಿದ್ದಾರೆ. ಬಾಹ್ಯಾಕಾಶದಿಂದ ಸೇಫ್ ಆಗಿ ಭೂಮಿಗೆ ಬಂದಿರುವ ಸುನೀತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಕೂಡ ಶುಭಾಶಯ ಹೇಳಿದ್ರು. ಭಾರತಕ್ಕೆ ಭೇಟಿ ನೀಡುವಂತೆ ಪತ್ರ ಬರೆದಿದ್ರು. ಅದರಂತೆಯೇ ಸದ್ಯದಲ್ಲೇ ಸುನೀತಾ ಭಾರತಕ್ಕೆ ಬರುವ ಸಾಧ್ಯತೆ ಇದ್ದು ಅದೊಂಥರ ಹಬ್ಬವೇ ಆಗಿರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಭಾರತೀಯ ಮೂಲದ ಅಮೆರಿಕದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಬಂದಿದೆ ದೊಡ್ಡ ಸಂತಸದ ವಿಷಯವಾಗಿತ್ತು. ಬಾಹ್ಯಾಕಾಶದಲ್ಲಿದ್ದಾಗ ಭೂಮಿ ಹೇಗೆ ಕಾಣಿಸುತ್ತೆ, ಭಾರತ ಹೇಗಿತ್ತು, ಬನ್ನಿ ನೋಡೋಣ.